ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿನ್ನೆನೆ ನಾನು ಮನೆ ಹೋಮ್ ಟೂರ್ ಆಗಿರ್ಬೋದು ಅಂಡ್ ನಾವು ಶ್ರಾವಣಕ್ಕೆ ಮನೆ ಕ್ಲೀನ್ ಮಾಡ್ಕೊಂಡಿರೋದಾಗಿರ್ಬೋದು ವಿಡಿಯೋನ ಹಾಕಿದ್ದೆ. ಇನ್ಯಾರು ನನ್ನ ಚಾನಲ್ಗೆ ಹೋಗಿ ಹೋಮ್ ಟೂರ್ ಮಾಡಿದ್ದು ನೋಡಿಲ್ಲ, ನಿನ್ನೆ ಲಾಗ್ನ ನೋಡ್ಕೊಂಡು ಬನ್ನಿ. ಅಂಡ್ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆನೆ ನಾನು ತರಕಾರಿ ತರಿಸ್ಕೋಬೇಕು ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಇವಾಗ ತರಿಸ್ಕೊಂಡಿದ್ದೀನಿ ನೋಡಿ, ಎಲ್ಲಾನು ಎತ್ತಿಕ್ತಾ ಇದ್ದೀನಿ. ಅಂಡ್ ದಿನಸಿಗಳನ್ನ ಅಲ್ಲಿದ್ದಾವೆ. ಅಂಡ್ ಇವತ್ತಿನ ದಿನದ ಬ್ಲಾಗ್ ಏನಾಗಿರುತ್ತೆಪ್ಪ ಅಂತಂದ್ರೆ, ನಾನು ಇವಾಗ ದಿನಸಿ ತರಿಸಿದ್ಮೇಲೆ ಅಂಡ್ ತರಕಾರಿ ತರಿಸಿದ್ಮೇಲೆ ಯಾವ್ಯಾವನ್ನ ಯಾವ ತರ ಯೂಸ್ ಮಾಡ್ಕೊಂತೀನಿ ಅಂತೇಳಿ ನನ್ನೊಂದು ಬ್ಲಾಗ್ ಆಗಿರುತ್ತೆ ಇವತ್ತ. ಅಂದ್ರೆ ಇವಾಗ ತರಕಾರಿ ಆಗಿರ್ಬೋದಲ್ವಾ, ಎಷ್ಟು ದಿನಕ್ಕ ನಾನು ಇವನ್ನ ಯೂಸ್ ಮಾಡ್ಕೊಂತೀನಿ ಅಂತೇಳಿ ನಿಮ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಜಾಸ್ತಿ ಏನಪ್ಪಾ ಅಂತಂದ್ರೆ ಈ ತರ ತರಕಾರಿ ತರದ್ರಲ್ಲಿ ಸ್ವಲ್ಪ ಚೂಸಿ ಅಂತಾನೆ ಹೇಳ್ಬೋದು. ಬೇಕಾದದ್ ಮಾತ್ರ ತರಿಸ್ಕೊಂತೀನಿ, ಎಲ್ಲಾನು ತರಿಸ್ಕೊಂಡ್ ಬಿಡಲ್ಲ ಒಂದೇ ಸತಿಗೆ. ಇಲ್ಲಿ ನೋಡ್ತಿರ್ಬೋದು, ಇದ್ರೊಳಗೆ ಇನ್ನೂ ಏನಪ್ಪಾ ಅಂದ್ರೆ ಒಂದಿಷ್ಟು ತರಕಾರಿಗಳು ಬಂದಿಲ್ಲ, ಬರುತ್ತೆ. ಅಂಡ್ ಏನಪ್ಪಾ ಅಂದ್ರೆ ಇದು ನಮ್ಮ ಹಸ್ಬೆಂಡ್ ತಂದಿರೋದಾಯ್ತಾ ಇವತ್ತ. ಇಟ್ಸ್ ಓಕೆ, ಪರವಾಗಿಲ್ಲ. ಅಂಡ್ ಬೀನ್ಸ್ ಇದಾವೆ, ಮೆಣಸಿನ್ಕಾಯಿ ಇದಾವೆ, ಬಟ್ ಸ್ವಲ್ಪ ಪುದೀನ ಒಂದಿಷ್ಟು ಬೇಕಾಗಿತ್ತು. ಪುದೀನ ಇಲ್ಲ ಇದ್ರಲ್ಲಿ, ಪರವಾಗಿಲ್ಲ. ಕಂದ ನೋಡಿ, ಸನ್ನಿಗೋಸ್ಕರ ಹೊಸ ಕ್ರೇಕಿಟ್ ತರಿಸಿದೀನಿ. ಅವನು ತುಂಬಾ ದಿನದಿಂದ ಕೇಳ್ತಾ ಇದ್ದ, ಫುಲ್ ಖುಷಿ ಆಗ್ಬಿಟ್ಟಾನ ಇವತ್ತ. ಹ್ಯಾಪಿನಾ ಕಂದ? ಹ್ಯಾಪಿ. ಟೇಕ್ ದಿಸ್. ಅದನ್ನ ವಿಡಿಯೋ ಮಾಡ್ಬೇಕಂತ ಅವನು ಹೇಳ್ತಿದ್ದಾನ, ಅದಕ್ಕೆ ಮಾಡ್ತಾ ಇದ್ದೀನಿ. ಓಕೆನಾ? ಹಾ, ನೆಕ್ಸ್ಟ್ ಬನ್ನಿ ಅಡ್ಗೆ ಮನೆಗೆ ಹೋಗಿ. ನೋಡಿ, ತರಕಾರಿಗಳನ್ನ ತರಿಸಿ ಇಟ್ಕೊಂಡಿದ್ದೀನಿ ಇವಾಗ. ಅಂಡ್ ಇಲ್ಲಿ ಕಿರಾಣಿ ಸಾಮಾನುಗಳಿದಾವೆ, ಇಲ್ಲಿ ತರಕಾರಿಗಳಿದಾವೆ. ಇವನ್ನೆಲ್ಲನೂ ನೀಟಾಗಿ ಶಿಫ್ಟ್ ಮಾಡಬೇಕು. ಇನ್ನೂ ಅಡುಗೆ ಮಾಡಿಲ್ಲ, ಮಾಡಬೇಕು ಮಧ್ಯಾಹ್ನಕ್ಕೆ. ಅಂಡ್ ಸನ್ನಿಗೆ ಅನ್ನ ಸಾಂಬಾರ್ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಇಡ್ತೀನಿ, ಫಸ್ಟಿಗೆ ಅನ್ನಕ್ಕೆ ಇಟ್ಟು ಸಿಗ್ತೀನಿ, ಆಯಿತಾ? ಮೊದಲು ಸನ್ನಿಗೆ ಊಟಕ್ಕೆ ಇಟ್ಬಿಡೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಅವನು ಊಟ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಆಡ್ಕೊಂಡು ಬಿಡ್ತಾಯಿದ್ದಾನೆ. ಟೈಮ್ ಬೇರೆ ಆಗಿತ್ತಲ್ಲ, ಹಂಗಾಗಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ಅನ್ನಕ್ಕಷ್ಟೇ ಇಟ್ಕೊತಿದ್ದೀನಿ. ಆಲ್ರೆಡಿ ಸಾಂಬಾರು ಒಂದು ಸ್ವಲ್ಪ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆ್ಯಂಡ್ ತುಂಬ ದಿನವೇ ಆಯಿತು ಲಾಗ್ ಹಾಕ್ಲಾರ್ದ. ಮನೆ ಕ್ಲೀನ್ ಮಾಡಿ ಮೇಲೆ ನಾನು ಲಾಗೇ ಹಾಕಿರಲಿಲ್ಲ, ಒಂದು 7 ಡೇಸ್ ಏನೋ ಆಗಿತ್ತು. ಹೀಗೆ ಮನೆ ಕ್ಲೀನ್ ಆಯ್ತಲ್ವಾ, ಡಸ್ಟು ಅದು ಫುಲ್ಲು ಟಯರ್ಡ್ ಆಗ್ಬಿಡ್ತು. ನಾವೇನು ಮಾಡಿಲ್ಲ ಅಂದ್ರೂ ಎಲ್ಲ ಜೋಡಿಸ್ಕೊಳ್ಳೋದು ಅದು ನಮ್ಮದೇ ಕೆಲಸ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಅಂತೂ ಆಯಿತು. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಆದರೂ ಕೂಡ ನಾನು ಹಿಂದಿನ ದಿನವೇ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಎಡಿಟಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊತಲ್ವ, ಹಾಗಾಗಿ ವಿಡಿಯೋನ ಲೇಟಾಗಿ ಬರ್ತಾ ಇದೆ. ಆ್ಯಂಡ್ ಮೊದಲಿಗೆ ನಾನು ಯಾವಾಗಲೂ ತರಕಾರಿ ತಂದಾಗ ನೀವು ನೋಡಿರ್ತೀರ, ಎಲ್ಲನೂ ನಾನು ವಾಶ್ ಮಾಡಿ ಇಟ್ಕೊತೀನಿ. ಈರುಳ್ಳಿನ ತೆಗ್ದಾಕ್ಬಿಡೋಣ. ಆ್ಯಂಡ್ ಇವನ್ನೆಲ್ಲನೂ ವಾಶ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆನ ಮೇಲೆ ಇಟ್ಟಿದ್ದೀನಿ, ಇದರಲ್ಲಿ ಸಾಮಾನು ಇಟ್ಟಿದ್ದೀನಿ. ಫಸ್ಟ್ ಈರುಳ್ಳಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆ ಪಾಪ. ಚೆನ್ನಾಗಿದೆನಾ? ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಅದನ್ನೆಲ್ಲ ತೆಗಿಬಾರ್ದು. ನನ್ಗೆ ಕೆಳಗೆಲ್ಲೂ ಮಾಡ್ಕೊಳ್ಳೋ ಸ್ಪೇಸ್ ಇಲ್ಲ. ಎಷ್ಟೊತ್ತಿದ್ರು ನಾನು ಗ್ಯಾಸಿನ ಮೇಲೆ ಕಟ್ಟೆ ಮೇಲೇನೆ ಮಾಡ್ಕೋಬೇಕು, ಸಾರಿ. ಹಾಗಾಗಿ ನಾನು ಇಲ್ಲೇನೆ ಮಾಡ್ಕೊಳ್ಳೋದು. ಕೆಳಗಡೆ ಕುಂತ್ಕೊಂಡು ಮಾಡ್ಕೋಬಹುದು, ವಿಡಿಯೋ ಮಾಡ್ಕೊಳಕ್ ಅಡ್ಜಸ್ಟ್ ಆಗೋದಿಲ್ಲ ಕೆಳಗಡೆ ಕುಂತ್ಕೊಂಡ್ರೆ. ನೋಡಿ, ಸೌತೆಕಾಯಿ ಎಷ್ಟು ಎಳಿದಿದ್ದಾವೆ. ಅನ್ನೇ
ಥರ ಇದೆ ನನಗೆ ನೆನಪಿರಲಿಲ್ಲ. ಹಿಂದಿನ ದಿನವೇ ಮನೆ ಕ್ಲೀನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ಏನಪ್ಪ ಅಂತಂದರೆ ಇದು ತರಕಾರಿ ತೊಳೆಯೋ ಪುಟ್ಟಿನ ಮೇಲಿಟ್ಬಿಟ್ಟಿದ್ದೀವಿ ನಾವು, ಹಂಗಾಗಿ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಒಂದು ಸ್ವಲ್ಪ ಏನಂದರೆ ಪುಟ್ಟಿ ಬೇಕಾಗಿತ್ತು. ಅರಿಶಿನ ಆ್ಯಂಡ್ ಉಪ್ಪು ಹಾಕಿ ನಾನು ಯಾವಾಗ ತರಕಾರಿ ತರ್ತೀನಲ್ವ ಆವಾಗ ವಾಶ್ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಏನಾದರೂ ತರಕಾರಿ ತಂದಿದ್ದರೆ ಆಫ್ಕೋರ್ಸ್ ಹಾಗೇ ಯೂಸ್ ಮಾಡಿರ್ತೀನಿ, ಇಲ್ಲ ಅಂತ ಇಲ್ಲ. ನಾನು ಜಾಸ್ತಿ ತರಕಾರಿನ ತೊಳೆದಿಟ್ಬಿಡ್ತೀನಿ. ರೀಸನ್ ಏನಪ್ಪ ಅಂತಂದರೆ ಇನ್ನೊಂದು ಸತಿ ತೊಳೆಯೋ ಅವಶ್ಯಕತೆಯೂ ಇರಲ್ಲ. ಆಫ್ಕೋರ್ಸ್ ನಾವು ಏನಪ್ಪ ಅಂತಂದರೆ ಮರ್ತೋದ್ರೂ ಬೇಡ, ಬೇಗನೆ ನಾವು ಹಾಗೆ ಅಡುಗೆನೂ ಮಾಡಿಬಿಡ್ಬೋದು ಅನ್ನೋ ಒಂದು ರೀಸನ್ಗೆ ಆವಾಗೂ ಕೂಡ ನಾನು ತೊಳ್ಕೊಂಡೇ ಮಾಡೋದು. ನನಗೆ ಅದೊಂದು ಹ್ಯಾಬಿಟ್ ಇದೆ. ಮುಂಚೆ ತೊಳೆದಿಟ್ರು ನೆಕ್ಸ್ಟ್ ಕೂಡ ಮತ್ತೆ ತೊಳಿತೀನಿ ನಾನು. ಒಂಥರ ತೊಳಿತಾ ಇರು ಅನ್ನೋ ಕೆಟಗರಿಗೆ ಸೇರ್ಕೊಂಡಿರೋಳು ಅಂತ ಅನ್ಕೊತೀನಿ ನಾನು. ಯಾವಾಗಲೂ ನಾನು ಕೈ ತೊಳಿತಾ ಇರ್ತೀನಿ, ಪಾತ್ರೆಗಳು ತೊಳಿತಾ ಇರ್ತೀನಿ, ಬಿಟ್ಟರೆ ತರಕಾರಿನೂ ತೊಳಿತಾ ಇರ್ತೀನಿ. ನನಗೆ ಹಾಗೆ ಇಟ್ಕೊಳ್ಳೋದು ಆ್ಯಂಡ್ ಏನೋ ಒಂದು ಸ್ಪೂನು ತೊಗೊಂಡಿರ್ತೀವಿ, ಯೂಸ್ ಮಾಡಿರ್ತೀವಿ, ಅದನ್ನು ಹಾಗೇ ನಾನು ಉಲ್ಟಾ ಇಡಲ್ಲ, ಅದನ್ನು ತೊಳೆಯೋಕೆ ಹಾಕಿ ತೊಳ್ಕೊಂಡ್ಬಿಟ್ಟಿರ್ತೀನಿ. ಗೊತ್ತಿಲ್ಲ, ಒಂಥರ OCD ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಆ್ಯಂಡ್ ತೊಳಿತಾ ಇದ್ದೀನಿ ನೋಡಿ. ಬಟ್ ಈ ಪಾತ್ರೆಯಲ್ಲಿ ತೊಳಿತಾ ಇದ್ದೀನಲ್ಲ ಅದೂ ಸೆಟ್ ಆಗ್ತಾ ಇಲ್ಲ ನನಗೆ. ಯಾವ ಪಾತ್ರೆಯಲ್ಲಿ ನಾನು ತೊಗೊಂಡು ತೊಳಿತಾ ಇರ್ತೀನಿ ಪ್ರತಿ ಸತೆ ಅದರಲ್ಲೇ ತೊಳ್ಕೊಬೇಕು. ಬಟ್ ಅದು ಮೇಲ್ಗಡೆ ಇಟ್ಬಿಟ್ಟಿದ್ವಲ್ವ, ನನಗೆ ಈ ಟೈಮಲ್ಲಿ ನಿಲ್ಕಲ್ಲ ಅಂತೇಳ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಇದರಲ್ಲೇ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೆ. ಎಲ್ಲ ತೊಳೆದು ಒಂದು 10 ಮಿನಿಟ್ಸ್ ಇದೆ ಬಿಟ್ಬಿಟ್ಟಿದ್ದೀನಿ ನೋಡಿ. ಯಾಕಂದರೆ ಬಟ್ಟೆ ಕೂಡ ಇರಲಿಲ್ಲ, ಹಾಗೆ ಇರಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನೋಡಿ, ಯಾಕಂದರೆ ತೊಳೆದಿಟ್ಮೇಲೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಎಲ್ಲ ಒಣಕೊಂಡು ಹೋಗಿದ್ದಾವೆ, ಬಟ್ಟೆ ಇರಲಿಲ್ಲ ಇವತ್ತು, ಹಂಗಾಗಿ ಇಲ್ಲೇ ತೊಳೆದಿಟ್ಟಿದ್ದೀನಿ. ಕೊತ್ತಂಬರಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಹಳೆ ಮೆಣಸಿನ್ಕಾಯಿ ಇದಾವಲ್ವ ಅವನ್ನ ಪೇಸ್ಟ್ ಮಾಡಿ ಇಟ್ರಾಯ್ತು ಅಂದ್ಬಿಟ್ಟು ಈ ಥರ ತುಂಬನ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿದ್ದಾವೆ, ತೆಗಿಬೇಕು ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಟ್ಟು. ಇವಾಗ ಇಷ್ಟನ್ನು ಮಾತ್ರ ಒಣ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ. ತರಿಸಿದ ಮೆಣಸಿನ್ಕಾಯಿ ಇದು. ಆ್ಯಂಡ್ ಇಷ್ಟೆಲ್ಲ ನೀಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಪಾಲಕ್ ಮೇನ್ ಬಂದ್ಬಿಟ್ಟು ಪುದೀನ ತಂದಿಲ್ಲ, ಪುದೀನ ತರಿಸ್ಬೇಕು. ಪುದೀನ ತಂದ್ರೇ ಇವು ಮಿಕ್ಸಿಗೆ ಹಾಕೋಕೆ ಸಾಧ್ಯ. 4 ನಿಂಬೆಹಣ್ಣು ತಂದಿದ್ದೀನಿ. 4 ವಾರಕ್ಕೂ ಸಾಕಾಗಲ್ಲ ನನಗೆ, ಬಟ್ ಆಮೇಲೆ ತರಿಸ್ಕೊತೀನಿ. ಇದೊಂದು ತೊಳೆದೇ ಇಲ್ಲ ನೋಡಿ, ಇದು ಒಂದು. ನೆಕ್ಸ್ಟು 1 kg ಟೊಮೊಟೊ, ಒಂದಿಷ್ಟು ಬೀನ್ಸ್, ಸ್ವಲ್ಪ ಬೀನ್ಸ್ ತರಿಸ್ತೀನಿ, ಜಾಸ್ತಿ ತರಿಸಲ್ಲ. ಹೀರೆಕಾಯಿ, ಕ್ಯಾರೆಟು ಆ್ಯಂಡ್ ಬದನೆಕಾಯಿ, ಸೌತೆಕಾಯಿ, ಬೀಟ್ರೂಟು, ಸ್ವಲ್ಪ ಡಬ್ಬು, ಇಷ್ಟನ್ನ ತರಿಸಿದ್ದೀನಿ. ಸದ್ಯಕ್ಕೆ ಈ ವಾರಕ್ಕೆ ಸಾಕಾಗುತ್ತಂತೇಳಿ ದಿನಕ್ಕೊಂದು ಮಾಡಿದ್ರೂ ಸರಿ ಹೋಗುತ್ತೆ. ಕ್ಯಾರೆಟ್ ಇದ್ದು ಹಂಗಾಗಿ 4 ಮಾತ್ರ ತರಿಸಿದ್ದೀನಿ. ಆ್ಯಂಡ್ ಇಷ್ಟನ್ನ ತೊಳೆದ್ಬಿಟ್ಟು ಡಬ್ಬಿಗೆ ಹಾಕಿಟ್ರೆ ಕೆಲಸ ನೀಟಾಗಿ ಆಗುತ್ತೆ. ಆಮೇಲೆ ಏನು ಕಿರಾಣಿನ ಹಾಕ್ಕೊಂಡ್ಬಿಟ್ರೆ ಆಯ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ನೂ ಈರುಳ್ಳಿನೂ ತೆಗೆದ್ಬಿಟ್ಟು ಇಲ್ಲಿ ಬಾಸ್ಕೆಟ್ನಾಗ ಹಾಕಿಟ್ಟಿದ್ದೀನಿ. ಗ್ಯಾಸಿನ ಕಟ್ಟಿ ಫುಲ್ಲು ಮೆಸ್ಸಿ ಆಗಿದೆ, ಎಲ್ಲನೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬನ್ನಿ, ಸನ್ನಿಗೋಸ್ಕರ ಅನ್ನ ಮಾಡ್ತಿದ್ನಲ್ವ, ಅನ್ನ ಕೂಡ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನು ಮಾಡಿದ್ಮೇಲೆ ಊಟ ಮಾಡಿಸ್ತೀನಿ ಅವನಿಗೆ, ಆಮೇಲೆ ಸಿಗ್ತೀನಿ. ಆ್ಯಂಡ್ ಅವನಿಗೆಲ್ಲ ಊಟ ಮಾಡಿಸ್ಬಿಟ್ಟೆ ನೋಡಿ, ಇಲ್ಲಾಂದರೆ ಅಡುಗೆ ಆದಮೇಲೆ ಮತ್ತೇನಕ್ಕೆ ಬಿಸಿದಿರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಎಲ್ಲ ಡಬ್ಬಗಳನ್ನು ತೊಗೊಂಡು ಒಂದೊಂದಾಗಿ ನೀಟಾಗಿ ಇಟ್ಕೊತಾ ಇದ್ದೀನಿ. 1 ವಾರಕ್ಕೆಲ್ಲ ಬರಬೇಕು, ಯಾವುದೇ ರೀತಿ ಕೆಟ್ಟೋಗಿರಬಾರ್ದು ತರಕಾರಿಗಳನ್ನೆಲ್ಲ. ನಂತರ ತರಕಾರಿಗಳು ಕೆಟ್ಟೋಗಬಾರ್ದು ಅಂದರೆ ನಾವು ಎಲ್ಲನೂ ನೀಟಾಗಿ ಒಂದು ಬಟ್ಟೆಲಿಂದ ನೀಟಾಗಿ ಒರೆಸ್ಕೋಬೇಕು. ನೀವು ಟಿಶ್ಯೂ ಪೇಪರ್ ಕೂಡ ಕೆಳಗಡೆ ಹಾಕ್ಕೊಂಡು ಇಟ್ಕೋಬೋದು. ಟಿಶ್ಯೂ ಪೇಪರ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ವೆಟ್ ಕಮ್ಮಿ ಆಗುತ್ತೆ. ಇನ್ನು ತರಕಾರಿ ಫ್ರಿಜ್ಜಲ್ಲಿ ಕೊಳೆಯೋದು ರೀಸನ್ ಅಂದರೆ ಸ್ವೆಟ್ ಆಗ್ತಿರ್ತದಲ್ವ, ಸ್ವೆಟ್ ಆದ ಕಾರಣದಾಗ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ಇನ್ನು ಈ ಕಡೆ ನಾನು ಏನಪ್ಪ ಅಂದರೆ ಸೊಪ್ಪೆಲ್ಲ ತೊಗೊಂಡು ಬಂದಿದ್ವಲ್ಲ, ಆ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಎಲ್ಲನೂ ಅದ್ರ ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೆ ನೋಡಿ. ಈ ಥರ ನೀಟಾಗಿ ಕಟ್ ಮಾಡಿ ಎತ್ತಿಟ್ಬಿಟ್ರೆ ಸನಿಗೆ ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಕಳಿಸ್ತಾ ಇರೋ ಟೈಮಲ್ಲಿ ನನಗೆ ಕೆಲಸ ಆಗಲ್ಲ. ನೀಟಾಗಿ ತೊಗೊಂಡು ಅದನ್ನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನು ಮಿಕ್ಸರ್ಗೆಲ್ಲ ಹಾಕೊಂಡು ಬಿಡ್ಬೋದು. ನಾನು ತುಂಬ ಅಂದರೆ ತುಂಬಾ ಇದೇ ಥರನೇ ಮಾಡ್ತೀನಿ ನೋಡಿ. ಸ್ವಲ್ಪ ಬೆಳಗ್ಗೆ ನಾನು ಎದ್ದೇಳಕ್ಕೆ ಲೇಝಿ, ತುಂಬ ಅಂದರೆ ತುಂಬಾ ಟೈಮಿಗೆ ಕರೆಕ್ಟ್ ಎದ್ದುಬಿಡ್ತೀನಿ ಆಯಿತಾ. ಒಂದು ಸ್ವಲ್ಪ ಬೇಗ ಎದ್ದೇಳಲ್ಲ. ಎಲ್ಲನೂ ನನಗೆ ಫುಲ್ಲು ಏನಪ್ಪ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಎಲ್ಲ ಟಿಫಿನ್ಗೆಲ್ಲ ಮಾಡ್ಕೋವಾಗ. ಅದಕ್ಕೆ ನಾನು ಆ ಟೈಮಲ್ಲಿ ಏನು ಮಾಡಿಬಿಡ್ತೀನಿ ಅಂದರೆ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನು ನನಗೆ ಸೆಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ಕೆಲಸ ಮಾಡಬೇಕಾದ್ರೆ. ಇವಾಗ ಯಾರೆಲ್ಲ ಇದೇ ಥರ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಬೇಗನೆ ಎದ್ದೇಳಲ್ಲ, ಕರೆಕ್ಟ್ ಒಂದು ಟೈಮ್ ಇಟ್ಕೊಂಡಿರ್ತೀವಲ್ವ, ಲೇಟ್ ಇನ್ನೂ ಟೈಮ್ ಇದೆ ಅಂತ ಸ್ವಲ್ಪ ಮಲ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾನು ಆ ಟೈಮಲ್ಲಿ ನನಗೆ ಈ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧಕ್ಕರ್ಧ ಕೆಲಸ ಮುಗಿಸ್ಕೊಂಡು ನಾನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ನೋಡಿ. ಈ ಥರ ಎಲ್ಲನೂ ಒಂದು ಬಾಕ್ಸಲ್ಲೆಲ್ಲ ತರಕಾರಿಗಳನ್ನು ಹಾಕಿಡ್ತಾ ಇದ್ದೀನಿ. ನಾನು ಪ್ಲ್ಯಾನ್ ಮಾಡಿಕೊಂಡೇ ಇರ್ತೀನಿ. ನಾನು ಫಸ್ಟಿಗೆ ಏನಪ್ಪ ಅಂತಂದರೆ ಯಾವ ದಿನಕ್ಕೆ ಯಾವ್ದು ಮಾಡಬೇಕು, ಯಾವುದು ಬೇಗ ಮಾಡಬೇಕು, ಎಲ್ಲಿಡಬೇಕು ಎಲ್ಲನೂ ಪ್ಲ್ಯಾನಲ್ಲಿ ಹಾಕ್ಕೊಂಡಿರ್ತೀನಿ. ಯಾಕಂದರೆ ನನಗೆ ಕರೆಕ್ಟು ನನ್ನದು ಮೈಂಡ್ ಸೆಟ್ಟಿಗೆ ಗೊತ್ತಾಗ್ಬಿಡುತ್ತಲ್ವ, ಬೇಗನೆ ಬೆಳಗ್ಗೆ ಎದ್ದು ಏನಪ್ಪ ಅಂದರೆ ತೊಗೊಂಡು ಮಾಡಿಬಿಡ್ಬೋದು ಅಂದ್ಬಿಟ್ಟು ನಾನು ಡೈಲಿ ಒಂದೊಂದು ಟೊಮೆಟೊ ಯೂಸ್ ಮಾಡ್ತೀನಿ ಆಯಿತಾ. ಟೊಮೊಟೊನ ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ಬೇಗನೆ ಈ ವಾರದಾಗ ಏನು ಯೂಸ್ ಮಾಡ್ತೀನಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ. ಅಂದರೆ ವಾರಕ್ಕೇ ಆಗೋಂಥದ್ದು ತರಕಾರಿಗಳು. ಬೆಳಗ್ಗೆ ಏನು ಯೂಸ್ ಮಾಡಿರ್ತೀನಲ್ಲ ಅದೊಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ರಾತ್ರಿಗೆ ಅಡುಗೆ ಬೇಕಲ್ವ, ಅದನ್ನು ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಇದೇ ಥರನೇ ಪ್ಲ್ಯಾನಿಂಗ್ಸ್ನ ಮಾಡ್ಕೊಂಡಿರ್ತೀನಿ. ನೋಡ್ತಿರ್ಬೋದು, ಇದೊಂದು ವಾರಕ್ಕಾಗಷ್ಟು ತರಕಾರಿ. ಅದನ್ನು ತೆಗೆದಿಟ್ಟು ಈ ಥರ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ನಾನು. ಒಂದು ವಾರಕ್ಕಾದಮೇಲೆ ಮತ್ತೆ ನಾನು ತರಕಾರಿನ ತರಿಸ್ಕೊತೀನಿ. ನಾನು ಒಂದೇ ಸಲಕ್ಕೆ ತರಿಸ್ಕೊಂಡ್ಬಿಡ್ತೀನಿ. ಇನ್ನೇನು ಊರಿಗೆ ಹೋಗೋದಿರುತ್ತಲ್ವ, ಆವಾಗ ನನಗೆ ಗೊತ್ತಿರುತ್ತಲ್ವ, ಆವಾಗ ನಾನು ಸ್ವಲ್ಪ ಮಾತ್ರ ತರಿಸ್ಕೊಳ್ಳೋದು. ಇನ್ನು ಜಾಸ್ತಿ ಅಂದರೆ ಹಿಂಗೆ KG-ಗಟ್ಟಲೆ ಆ ಥರ ಎಲ್ಲ ತರಿಸ್ಕೊಳ್ಳಲ್ಲ. ನನಗೆ ಅಷ್ಟು ಮನೇಲಿ ನಾವು ಜಾಸ್ತಿ ಅಂದರೆ ಮೂರೇ ಜನ ಇರೋದ್ರಿಂದ, ಅದರಲ್ಲೂ ಸನ್ನಿ ಕೂಡ ಚಿಕ್ಕವನಿರೋದ್ರಿಂದ ಅಷ್ಟೊಂದು ತರಕಾರಿ ಹೋಗಲ್ಲ. ಮೀಡಿಯಮ್ ಟೈಮಲ್ಲೇ ತರಿಸ್ಕೊತೀನಿ. ಇನ್ನೇನಪ್ಪ ಅಂದರೆ ನಾನು ಸ್ವಲ್ಪ ಪೇಸ್ಟು, ನನಗೆ ಮುಂಚೆ ಎಲ್ಲ ಈ ಥರ ಐಡಿಯಾಸ್ ಇರಲಿಲ್ಲ. ಬಟ್ ಆಮೇಲೆ ನೋಡಿ ಕಲ್ತ್ಕೊಂಡಿರೋದು, ಮುಂಚೆನೇ ಪೇಸ್ಟ್ ಮಾಡಿಟ್ಕೊಂಡಿರೋದಾಗಿರ್ಬೋದು. ಆ್ಯಂಡ್ ನನಗೆ ತರಕಾರಿಗೆ ನಾನು ಏನಪ್ಪ ಅಂದರೆ ಪುಡಿ ಮಾಡಿಟ್ಕೊಳ್ಳೋದಾಗಿರ್ಬೋದು. ಶೇಂಗದ ಪುಡಿನ ನಾವು ಏನಪ್ಪ ಅಂದರೆ ಎಲ್ಲ ತರಕಾರಿಗಳಿಗೂ ನಾವು ಶೇಂಗದ ಪುಡಿನ ಯೂಸ್ ಮಾಡೋದ್ರಿಂದ ಮುಂಚೆನೇ ಎಲ್ಲ ಶೇಂಗಾ ಹುರ್ಕೊಂಡು ಅಡ್ವಾನ್ಸ್ ಪುಡಿ ಮಾಡಿಟ್ಕೊಂಡಿರೋದಾಗಿರ್ಬೋದು. ಆ್ಯಂಡ್ ಮೆಣಸಿನ್ಕಾಯಿ ಪೇಸ್ಟ್ ಆಗಿರ್ಬೋದು, ಈ ಥರ ಮಾಡ್ಕೊತೀನಿ ನಾನು. ಆ್ಯಂಡ್ ಅದೇ ಸಾಯಂಕಾಲ ನಾನು ನಮ್ಮ ಹಸ್ಬೆಂಡು ಸನ್ನಿ ಸೇರಿಕೊಂಡು ಹೊರಗಡೆ ಸುಮ್ಮನೆ ಹೋಗಿ ಪಾನಿಪುರಿ ತಿಂದುಬರೋಣ ಅಂತೇಳಿ ಹೋಗಿದ್ವಿ. ತುಂಬ ಅಂದರೆ ತುಂಬಾ ಮಳೆ ಬರೋ ಥರ ಇತ್ತು. ಒಂದು ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಪಾನಿಪುರಿ ಏನೋ ನಮ್ಗೆ ಚಾಟ್ಸ್ ತಿನ್ನೋ ಥರ ಇಷ್ಟ ಆಗಿತ್ತು, ಹೋಗಿ ತಿನ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಸಿಚುವೇಶನ್, ಸಾಯಂಕಾಲ ಒಂದು 5 o'clock ಏನಾಗಿತ್ತು. ಅವತ್ತು ಕೂಡ ನಮ್ಮ ಹಸ್ಬೆಂಡ್ ಬೇಗ ಬಂದಿದ್ದರು. ಆ್ಯಂಡ್ ನಮ್ಮನ್ನು ಸನ್ನಿನ ಕರ್ಕೊಂಡು ಗಾರ್ಡನ್ಗೆ ಹೋಗೋಣ. ಮಕ್ಕಳು ತುಂಬ ದಿನ ಮನೇಲಿದ್ದು ಇದು ಬೇಜಾರಾಗಿರುತ್ತಲ್ವ ಪಾಪ ಅವಕ್ಕೂ. ಸನ್ನಿಗೂ ಸ್ಕೂಲಿಗೆಲ್ಲ ಹೋಗಿ ನಾವು ಯಾವಾಗಲೂ ಗಾರ್ಡನ್ಗೆ ಹೋಗ್ತಿರ್ತೀವಲ್ಲ, ಫಾರ್ ದ ಚೇಂಜ್ ಅಂದರೆ ಅದೇ ಗಾರ್ಡನ್ಗೆ ಹೋಗಿರೋದು. ಬಟ್ ಏನಪ್ಪ ಅಂದರೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆದಾಗ ಈ ಥರ ಎಲ್ಲ ಗಾರ್ಡನ್ಗೆಲ್ಲ ಕರ್ಕೊಂಡು ಹೋಗ್ಬೇಕಂತೇಳಿ ಕರ್ಕೊಂಡು ಹೋಗಿದ್ವಿ. ಇಬ್ರಿಗೂ ಸೇರಿ ಆಟ ಆಡಿಕೊಂಡು ಚೆನ್ನಾಗಿ ಬಂದರು. ಇನ್ನೂ ವಿಡಿಯೋಸ್ ಮಾಡ್ಬೋದಾಗಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಟೈಮ್ ಇರ್ಬೋದಾಗಿತ್ತು. ಬಟ್ ತುಂಬ ಅಂದರೆ ತುಂಬಾ ಮೋಡ ಆಗಿತ್ತಲ್ವ, ಮಕ್ಕಳು ಬೇರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತಿರಲಿಲ್ಲ. ಇನ್ನೊಂದು ವಿಡಿಯೋದಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ನಾನು ಜಾಸ್ತಿ ವಿಡಿಯೋಸ್ನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇಬ್ಬರು ಕಿತ್ತಾಡ್ತಾಯಿದ್ರು. ಅಂದರೆ ನಾನು ಕೈ ಹಿಡ್ಕೊತೀನಿ, ನೀನು ಕೈ ಹಿಡ್ಕೊತೀನಿ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ನಾನು, ಜಾಸ್ತಿ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.